ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A2 ಆರೋಪಿಯಾಗಿರುವಂತಹ ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳಿಗೆ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗಿದೆ. ದರ್ಶನ್ ವಿಗ್ ಬಿಚ್ಚಿ ಕೂದಲಿನ ಸ್ಯಾಂಪಲ್ ಅನ್ನ ಪಡೆದಿದ್ದಾರೆ ವೈದ್ಯರು. ನ್ಯೂಸ್ ಫಸ್ಟ್ಗೆ ಪೊಲೀಸ್ ಉನ್ನತ ಮೂಲಗಳಿಂದ ಲಭ್ಯವಾಗ್ತಾ ಇರುವಂತಹ ಮಾಹಿತಿ ಇದು. ಕೊಲೆ ಕೇಸ್ ಸಂಬಂಧ DNA ಟೆಸ್ಟ್ಗೆ ಪೊಲೀಸರು ಮುಂದಾಗಿದ್ದಾರೆ. ಆರೋಪಿ ದರ್ಶನ್ರ ರಕ್ತ ಕೂದಲಿನ ಸ್ಯಾಂಪಲ್ ನ ಪಡೆದಿದ್ದಾರೆ ಪೊಲೀಸರು. ಕೇವಲ ದರ್ಶನ್ ಮಾತ್ರ ಅಲ್ಲ, ಪವಿತ್ರ ಗೌಡ ಸೇರಿದಂತೆ ಇತರೆ ಎಲ್ಲ ಆರೋಪಿಗಳನ್ನು ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಕರ್ಕೊಂಡು ಬರಲಾಗಿದೆ. ಅಲ್ಲಿ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗ್ತಾ ಇದೆ. ಇವತ್ತಿಗೆ ಮುಕ್ತಾಯ ಆಗ್ತಾ ಇದೆ ಅವರ ಕಸ್ಟಡಿಯ ಅವಧಿ. ನಾಳೆ ಮುಕ್ತಾಯ ಆಗುತ್ತೆ. ನಾಳೆ ಕೋರ್ಟ್ಗೆ ಹಾಜರುಪಡಿಸಬೇಕು. ಅದಕ್ಕೂ ಮೊದಲು ಇವತ್ತೇ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಪ್ರಕರಣದ ಬಂಧಿತ ಎಲ್ಲ 17 ಆರೋಪಿಗಳನ್ನ ಕರ್ಕೊಂಡು ಬರಲಾಗಿದೆ. ಆರೋಪಿಗಳನ್ನ ಕರ್ಕೊಂಡು ಬಂದ ಸಂದರ್ಭದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಪ್ರಕರಣದ ಎಲ್ಲಾ ಆರೋಪಿಗಳನ್ನ KSRP ವ್ಯಾನ್ ನ ಮೂಲಕ ಕರ್ಕೊಂಡು ಬಂದಿದ್ದಾರೆ ಪೊಲೀಸರು. ಆ ನಂತರ ಟೆಸ್ಟ್ಗೆ ಒಳಪಡಿಸಲಾಗಿದೆ ಪ್ರತಿ ಆರೋಪಿಗಳನ್ನು ಕೂಡ. ಈ ಸಂದರ್ಭದಲ್ಲಿ ದರ್ಶನ್ರ ವಿಗ್ ಅನ್ನ ಬಿಚ್ಚಿ ಕೂದಲಿನ ಸ್ಯಾಂಪಲ್ ಅನ್ನ ಪಡೆದಿದ್ದಾರೆ ವೈದ್ಯರು. ನಟ ದರ್ಶನ್ ವಿಗ್ ಹಾಕ್ತಾರೆ ಅನ್ನುವಂಥದ್ದು ಬಹುತೇಕರಿಗೆ ಗೊತ್ತಿರಬಹುದು. ಅವರ ವಿಗ್ ಅನ್ನ ಬಿಚ್ಚಿ ಸದ್ಯ ಸ್ಯಾಂಪಲ್ ನ ಪಡೆದಿದ್ದಾರೆ ವೈದ್ಯರು. ನ್ಯೂಸ್ ಫಸ್ಟ್ಗೆ ಪೊಲೀಸ್ ಮೂಲಗಳಿಂದ ಸಿಕ್ಕಿರುವಂತಹ ಉನ್ನತ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಇದು. ಕೊಲೆ ಕೇಸ್ ಸಂಬಂಧ ಸದ್ಯ DNA ಟೆಸ್ಟ್ಗೆ ಮುಂದಾಗಿದ್ದಾರೆ ಪೊಲೀಸರು. ರಕ್ತದ ಮಾದರಿಗಳನ್ನ ಸಂಗ್ರಹ ಮಾಡಬೇಕು, ಕೂದಲಿನ ಸ್ಯಾಂಪಲ್ ನ ಕೂಡ ಪಡೆಯಬೇಕು DNA ಪರೀಕ್ಷೆಯನ್ನ ನಡೆಸೋದಕ್ಕೆ. ಆ ಕಾರಣಕ್ಕಾಗಿ ಈಗ ಎಲ್ಲ ಆರೋಪಿಗಳನ್ನ, ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಎಲ್ಲಾ ಆರೋಪಿಗಳನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಕರ್ಕೊಂಡು ಬರಲಾಗಿದೆ. ಗಮನಿಸ್ತಾ ಇದ್ದೀರಿ, ಆರೋಪಿ ಪ್ರಕರಣದ A2 ಆರೋಪಿ ದರ್ಶನ್, ಹಾಗೆಯೇ ಇತರ ಆರೋಪಿಗಳು. ಈ ಸಂದರ್ಭದಲ್ಲಿ ನಟ ದರ್ಶನ್ ಅವರು ಹಾಕುವಂತಹ ಆ ವಿಗ್ ಅನ್ನ ಬಿಚ್ಚಿ ಸ್ಯಾಂಪಲ್ ನ ಪಡೆದಿದ್ದಾರೆ ಪೊಲೀಸರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.